ಅಳು ಮುಂಜಿ ಕಣೆ. ಯಾಕೆ ಕಳಿಸ್ತೀರ ಈಗ? ಅಳ್ತಾನೆ ಅವಳೆ ಕೈಯೆಲ್ಲ ಎತ್ಕೊಂಡು. ಗೈಸ್ ಇನ್ನು ಹೊಟ್ಟೆ ಹಿಂಗೆ ಐತೆ, ಇದ್ರೊಳಗೆ ಇನ್ನೊಂದೈತೆ ಏನು? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ತಗ್ಗಿಸ್ಬೇಕು ಹೊಟ್ಟೆ ಇವಾಗ ನನಗೆ. ನಾನು ಇನ್ನು ಫುಲ್ ಕಡಿಮೆ ಆಗುತ್ತೆ ಅನ್ಕೊಂಡು ಏನು ಇಲ್ಲ, ಪಚಿಕ್ ಪಚಿಕ್ ಅಂತೈತೆ. ನನ್ಗಂತೂ ಸಾಕಾಯ್ತು. ಮರು ಜನ್ಮ ಇವತ್ತು ಮದುದು. ಆದ್ರೂ ಬಿಟ್ಟೆ ಮಾಡ್ಕೊಂಡೆ. ಯಪ್ಪ ಹೆಂಗ್ ಎದುರಿಸಿದ್ರು ಗೊತ್ತಾ? ನಮ್ಮ ಯಜಮಾನ್ರು ಪಾಪುದು ಫೋಟೋ ಕೊಟ್ಟಿದ್ದಾರೆ ಸ್ಕ್ಯಾನಿಂಗ್ ಅಲ್ಲಿ. ನಮ್ಮ ಯಜಮಾನ್ರು ಪಾಪುದು ಫೋಟೋ ಕೊಟ್ಟಿದ್ದಾರೆ ಸ್ಕ್ಯಾನಿಂಗ್ ಅಲ್ಲಿ ತರ್ಡಿಗೆ. ಲಾಸ್ಟ್ ಎಪಿಸೋಡ್ ಅಲ್ಲಿ ನಾನು ಎಲ್ಲರಿಗೂ ಹೇಳ್ತಾ ಬಂದಿದ್ದೀನಿ, ನಿಮ್ಗೂ ಹೇಳ್ತಾ ಬಂದಿದ್ದೀನಿ, ಪಾಪು ಯಾರ ತರ ಇದೆ ಅಂತಂದೇಳಿ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ತಾ ಬಂದಿದ್ದೀರಿ. ಸೊ ಇವಾಗ ಕಲ್ಕಿನ ತೋರ್ಸೋ ಸಮಯ ಬಂದಿದೆ. ಸೊ ದಯವಿಟ್ಟು ಹಾರ್ಟ್ ಪೇಷಂಟ್ ಇದ್ದರು, ಲೋ ಬಿ ಪಿ ಇದ್ದರು, ಹೈ ಬಿ ಪಿ ಇದ್ದರು, ದಯವಿಟ್ಟು ಇದನ್ನ ನೋಡಕ್ ಹೋಗ್ಬೇಡಿ. ಯಾಕಂದ್ರೆ ಕಲ್ಕಿ ಆತರ ಇದ್ದಾನೆ, ಅದಕ್ಕೆ ಈಗ ತೋರ್ಸೋ ಸಮಯ ಬಂತು. ಯಾರ್ಯಾರಿಗೆ ಹೇಳಿ ಜೋರ್ ಇಡ್ತು ಕರೆಕ್ಟಾಗಿ ಹೇಳಿ. ಬೇಬಿ ನೋಡು ಪಾಪು ಫೋಟೋ. ಬೇಬಿ ಯಾಕೋ ಹೇಳಿ ಬರಗೈತಡಿ, ಹೋಗಿ ಬರ್ತ ನಾನು. ನಿನ್ನ ಮುಗ್ದಾಗ ನನಗೆ ಎಂಡಿ. 3Dಗೆ ಲಾಸ್ಟ್ ನಾನು ಒಂದು ಸುಮಾರು ಬ್ಲಾಗ್ ಅಲ್ಲಿ ಹೇಳಿದೀನಿ ಯಾರ ತರ ಐತೆ ಅಂತ ಕೇಳಿದಾಗ ನೀವು ಕೇಳಿದ್ರಿ ನನ್ನ. ಅದ್ ಹೆಂಗ್ ಗೊತ್ತಾಯ್ತು? ಹೆಂಗ್ ಗೊತ್ತಾಗ್ಬಿಡುತ್ತೆ ನಿಮಗೆ ಅಂತ ಅಂತೆಲ್ಲ ಇಡ್ಕೊಳ್ಳಿ. ಇದು ಕ್ಲೀನ್ ಆಗಿ ಗೊತ್ತಾಗಲ್ವಾ? ಸ್ಕ್ಯಾನರ್ ಕೊಟ್ಟಿರ್ತಾರೆ ಫೋಟೋನ, ಅದನ್ನ ಪೇನ್ ಬಂದ್ಬಿಟ್ರೆ ಪ್ಯಾಕೆ ಮಾಡ್ಕೊಂಡಿಲ್ಲ ನಾನು ಇನ್ನು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಮಧುಗೌಡ ಯೂಟ್ಯೂಬ್ ಚಾನಲ್. ನಿನ್ ಸೈಜ್ ಅಲ್ಲ ಅದು, ಇಡು ನನ್ ಮಗಿನ ಸೈಜ್ ಕಣ. ಸೊ ಇವಾಗ ನಾವು ದ ಮೇಜರ್ ಒಂದು ವಿಡಿಯೋ ಮಾಡ್ತಾ ಇದೀವಿ. ಏನು ಅಂತ ಅಂದ್ರೆ ನನ್ನ ಹಾಸ್ಪಿಟಲ್ ಬ್ಯಾಗ್ ನ ಪ್ಯಾಕ್ ಮಾಡ್ತಾ ಇದೀನಿ. ಸ್ವಲ್ಪ ಇವಳು ಎಲ್ಪ್ ಬೇಕು ಅಂತ ಹೇಳ್ಕೊಂಡಿದೀನಿ ಪ್ಯಾಕ್ ಮಾಡಕ್ಕೆ. ಸೊ ಪ್ಯಾಕ್ ಮಾಡ್ತಾಳೆ. ನಿಶಾ ಏನಾದ್ರು ಎಲ್ಲ ಉಜ್ಜಿ ಬಿಡ್ತೀನಿ. ಹೆಂಗಿದ್ರು ಹಾಸ್ಪಿಟಲ್ ಒಳಗ್ ಇರ್ತಾಳೆ, 2 ದಿನ ಈಚೆಗಂತೂ ಕಾಲಾಕಲ್ಲ, ಎಲ್ಲ ಉಜ್ಜಿ ಗುಂಡಾತ್ರ ಮಾಡ್ಬಿಡ್ತೀನಿ. ಇವಾಗ ನಮ್ಮ ಅತ್ತಿಗೆ ಅವ್ರು ಊಟಕ್ಕೆ ಹೋಗ್ತಿದ್ದಾರೆ. ಫುಲ್ ಸುಸ್ತಾಗಿ ಇಲ್ಲಿ ನೋಡಿ ಹೆಂಗ್ ಹೋಯ್ತವ್ರಂತ. ಶಪ್ಪ ದೇವ. ಮುಗೀತು ಇವತ್ತಿಗೆ, ಎಲ್ಲ ಟೆನ್ಷನ್ ಮುಗೀತು. ಇನ್ಯಾವಾಗಾರ ಮಗು ಆಗ್ಲಿ, ಇನ್ಯಾವಾಗಾರ ಪೇನ್ ಬರ್ಲಿ. ರೆಡಿ ಇದ್ದೀರಾ? ರೆಡಿ. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ನಮ್ಮನ್ನ ಆಡ್ಸಕ್ಕೆ. ಯಾಕಂದ್ರೆ ಎಷ್ಟೊಂದ್ ಜನಕ್ಕೆ ಸೀಮಂತಕ್ಕೂ ಮುಂಚೆನೆ ಮಗು ಆಗ್ಬಿಡುತ್ತಲ್ಲ, ಅದೊಂದ್ ತಲೆ. ಹೌದೌದು. ಕಲ್ಕಿ ಬರ್ತಾ ಇದ್ದಾನೆ ಕಣ್ರು. ಸುಮ್ನೆ ಒಂದು ಆಡಿಯೋ ಕ್ಯಾಪ್ಚರ್ ಮಾಡಿದೆ, ನಂದು ಪಾಪದು ಹಾರ್ಟ್ ಬೀಟ್ ನ ಚೆಕ್ ಮಾಡ್ತಾರಲ್ಲ, ಅವಾಗ ಸೌಂಡ್ ಬರುತ್ತಲ್ಲ. ಸೊ ಅದನ್ನ ಬೇಕಾದ್ರೆ ಹಾಕ್ತೀನಿ, ನೀವು ಕೇಳಿಸ್ಕೊಳ್ಳಿ ನಿಮ್ಗೋಸ್ಕರ. ಯಾರೋ ಅದು ಮಳೆ ಹೊಡಿತಿರೋದು ನಿಲ್ಸಿ ನನ್ ಮಗುದ್ ಸೌಂಡ್ ಕೇಳಬೇಕು. ಮಗುವಿನ ನಾಮಕರಣಕ್ಕೆ ಪ್ರಧಾನಮಂತ್ರಿ ಮತ್ತು ರಾಷ್ಟ್ರಪತಿ ಬರುವ ಸಾಧ್ಯತೆ ಇದೆ. ಜೂನಿಯರ್ ಅಮುಕು ಡುಮುಕು ಕಮ್ಮಿಂಗ್ ಸೂನ್. ಏನೋ ಹೊಟ್ಟೆ ಒಳಗಡೆ ಮೈನಿಂಗ್ ಮಾಡೋ ಸೌಂಡ್ ಕೇಳಿ ಬರ್ತಾ ಇದೆ. ಮ್ಯಾಮ್, ನಿಮ್ ಡೆಲಿವರಿ ಇದ್ದಾಗ ಸ್ಕೂಲ್ಗೆ ರಜೆ ಕೊಡ್ತಾರಾ? ಇವೆಲ್ಲ ವರ್ಡ್ಸ್ ನಂದಲ್ಲ, ಅವ್ರ ವಿಡಿಯೋಸ್ಗೆ ಬಂದಿರೋ ಕಮೆಂಟ್ಸ್. ಜನ ಇಷ್ಟು ಬ್ರೂಟಲ್ ಆಗಿ ಕಮೆಂಟ್ಸ್ ಹಾಕ್ತಿದಾರಪ್ಪ ಅಂತಂದ್ರೆ, ಇವ್ರು ಎಷ್ಟು ಇರಿಟೇಟಿಂಗ್ ಆಗಿ ವಿಡಿಯೋಸ್ ಮಾಡಿ ಕಂಟೆಂಟ್ ನ ತೋರಿಸ್ತಿದ್ದಾರೆ ಜನಕ್ಕಂತ. ತಪ್ಪಲ್ಲ, ಎಲ್ಲರಿಗೂ ಒಂದ್ ಸ್ಪೆಷಲ್ ಫೀಲಿಂಗ್ ಇರುತ್ತೆ. ತಾಯಿ ಆಗ್ತಿದ್ದೀನಿ ಅನ್ನೋ ಸ್ಪೆಷಲ್ ಫೀಲಿಂಗ್ ಇರುತ್ತೆ. ಜಗತ್ತಲ್ಲಿ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳು ತಾಯಿ ಆಗ್ತಾರೆ, ತಾಯಿ ಆಗ್ಲೇಬೇಕು, ಅದನ್ನ ಸೆಲೆಬ್ರೇಟ್ ಮಾಡ್ಲೇಬೇಕು, ಅದು ಒಳ್ಳೆ ವಿಚಾರನೇ. ಬಟ್ ಸೆಲೆಬ್ರೇಟ್ ಮಾಡ್ತಾನೆ 9 ತಿಂಗಳು ಪ್ರೆಗ್ನೆನ್ಸಿಗೆ 9,000 ವಿಡಿಯೋ ಮಾಡಿ ಹಾಕೋದು ಒಂದ್ ಸ್ವಲ್ಪ ಆಡ್ ಅನ್ಸುತ್ತೆ. ಬಟ್ ಇದು ನನ್ನ ಒಪಿನಿಯನ್. ಕ್ರಿಟಿಸಿಸಮ್ ಮಾಡೋದ್ ತಪ್ಪಲ್ಲ, ಬಟ್ ಅವರು ಅದನ್ನ ಅಕ್ಸೆಪ್ಟ್ ಮಾಡ್ಬೇಕು.
ನೋಡೋಣ ಏನ್ ತಿದ್ಕಂತಾರ ಇಲ್ವೋ ಗೊತ್ತಿಲ್ಲ. ಬಟ್ ಕಮೆಂಟ್ಸ್ ಅಂತೂ ಒಂದೊಂದು ಹೇಳ್ಬಾರ್ದು ಅದನ್ನ. ಈ ತರ ಕಮೆಂಟ್ಸ್ ಮಾಡಕ್ ಹೋಗ್ಬೇಡ್ರಿ, ಅವ್ರಿಗೂ ಹರ್ಟ್ ಆಗುತ್ತೆ. ಬಟ್ ಅಂದ್ರೂ ಫನ್ನಿ ಆಗಿತ್ತು. ಥ್ಯಾಂಕ್ ಯು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಹೂವು ಗೆದ್ದರೆ ಭೂಮಿಯಾದಯೇ, ನಾರು ಗೆದ್ದರೆ ಹೂವಿನಾದಯೇ. ಅಪ್ಪ ಫೈನಲಿ 1 ಮಿಲಿಯನ್ ಕಂಪ್ಲೀಟ್ ಆಗೇ ಹೋಯ್ತು. ಮಗುನ ಮುಂದೆ ಇಟ್ಕೊಂಡು ಮಗು ಹೆಸರು ಇಟ್ಕೊಂಡು ಹಂಗೆ 1 ಮಿಲಿಯನ್ ಕಂಪ್ಲೀಟ್ ಆಗೋಯ್ತು. ನಾ ನೆಕ್ಸ್ಟ್ ಮಗು ಹುಚ್ಚ ಹೋಯ್ತು, ಯಾವ ಕಲರ್ ಹೋಯ್ತು ಹೇಳ್ತು, ಯಾವ ಕಲರ್ ಹೇಳ್ತು, ಹೆಸರುದು ಬಿಳಿದು ಹಳದಿದು ಅಂತ. ನೆಕ್ಸ್ಟ್ ಅದೆಲ್ಲ ಬರುತ್ತೆ, ವೆಯ್ಟ್ ಮಾಡ್ತಾ ಇದೀನಿ. ಹೆಂಗೋ ಆರೋಗ್ಯವಾಗಿ ಕ್ಷೇಮವಾಗಿ ಬಂದ್ರೆ ಅಷ್ಟೇ ಖುಷಿ, ನಮ್ಗೆ ಇನ್ನೇನಿಲ್ಲಪ್ಪ ಅಷ್ಟೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.